ನಮಸ್ಕಾರ. ವೇದಿಕ್ ಹಾರ್ಮೋನಿಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾನು ಹೇಳ್ತಿರೋಂಥ ವಿಡಿಯೋದಲ್ಲಿ ನೀವು ಅಲ್ಮಿರಾದೊಳಗಡೆ ಯಾವ್ಯಾವ ವಸ್ತುಗಳನ್ನು ಇಡಬಾರದು ಅನ್ನೋಂಥದ್ದು. ನೀವು ಯಾಕೆ ಈ ವಸ್ತುಗಳನ್ನು ಇಡಬಾರ್ದು ಅಂದರೆ, ಈ ವಸ್ತುಗಳಿಂದ ನೆಗೆಟಿವ್ ಎನರ್ಜಿ ಅಟ್ರ್ಯಾಕ್ಟ್ ಆಗುತ್ತೆ, ಹಾಗೆ ಸಂಪತ್ತು ಜಾಸ್ತಿ ಆಗುವಂಥ ಚಾನ್ಸಸ್ಸು ಇರುವುದಿಲ್ಲ. ಸೊ ಈ ಒಂದು ಕಾರಣದಿಂದ ನಾನು ಹೇಳ್ತಿರೋದು. ಕೆಲವೊಂದು ವಸ್ತುಗಳ ಹೆಸರು ನಾನು ಹೇಳ್ತೀನಿ, ಹಾಗಾಗಿ ಆ ವಸ್ತುಗಳು ನಿಮ್ಮ ಅಲ್ಮಿರಾದಲ್ಲಿ ನೀವು ಇಡಬಾರ್ದು. ಇನ್ನು ನೀವು ಹೇಳ್ಬೋದು, ನಮ್ಮ ಬೀರುವಲ್ಲಿ ಏನೂ ಸಂಪತ್ತಿಲ್ಲ, ಏನು ಅಂಥದ್ದು ಏನೂ ಇಲ್ಲ ಅನ್ನೋ ಅಂಥದ್ದು ನಿಮ್ಮ ಮೂಢನಂಬಿಕೆ ಅಂತಲೇ ನಾನು ಹೇಳ್ತೀನಿ. ನಿಮ್ಮ ಅಲ್ಮಿರಾದಲ್ಲಿ ಒಂದು 100 ರೂಪಾಯಿ ಇಟ್ಟಿರಲ್ವಾ ನೀವು? ಇಲ್ಲ, ಇಟ್ಟಿಲ್ಲ ಅಕಸ್ಮಾತು ಅಂತ ಅಂದ್ಕೊಳ್ಳಿ. ಇನ್ನು ಮುಂದೆ ಇಡೋದನ್ನು ಅಭ್ಯಾಸ ಮಾಡ್ಕೊಳ್ಳಿ. ಇನ್ನು ಕೆಲವರು ಏನು ಮಾಡ್ತಾರೆ, ಆ ಅಲ್ಮಿರಾದಲ್ಲಿ ಒಂದು ಲಾಕರ್ ಬಾಕ್ಸ್ ಅಂತಿರುತ್ತೆ. ನಾನು ಹೇಳ್ತಿರೋಂಥ ಅಲ್ಮಿರಾ ಬಂದು ನೀವು ಬಟ್ಟೆಗಳೆಲ್ಲ ಇಡುವಂಥ ಒಂದು ವಾರ್ಡ್ರೋಬ್ ಅಲ್ಲ. ನೀವು ಮೇಯ್ನಾಗಿ ನಿಮ್ಮ ಸಂಪತ್ತನ್ನು ಇಡೋದು. ಸಂಪತ್ತು ಅಂತ ಬಂದಾಗ ಲಕ್ಷಗಳಿರಬೇಕು, ಕೋಟಿಗಳಿರಬೇಕು ಅನ್ನೋದೆಲ್ಲ ಏನೂ ಇಲ್ಲ. ನಿಮ್ಮದು ಅಂತ ಇರೋ ಒಂದು ಸಣ್ಣದೊಂದು ಚೈನ್ ಇರಬಹುದು, ಹಾಗೆ ಒಂದು 1000 ರೂಪಾಯಿ ನಿಮಗೆ ಅಂತ ಒಂದು ಸೇವಿಂಗ್ಸಲ್ಲಿ ನೀವು ಎತ್ತಿಟ್ಟಿರೋದು ಅಷ್ಟೇ ಸಾಕು. ಇಲ್ಲ ಸಣ್ಣದಾಗಿ ನೀವೇನಾದರೂ ನಿಮ್ಮದು ಅಂತ ಎತ್ತಿಟ್ಟಿದ್ದೀರೋ, ಒಂದು ಸಣ್ಣ ವಾಲೆ ಆಗಿರ್ಬೋದು, ಒಂದು 100 ರೂಪಾಯಿ ನಿಮ್ಗೆ ನಾಳೆಗೆ ಅಂತ ನೀವೇನು ಎತ್ತಿಟ್ಟಿದ್ದೀರೋ ಅದು ಕೂಡ ನಿಮ್ಮ ಸಂಪತ್ತೇನೆ. ನೀವು ನಾಳೆಗೆ ಅಂತ ಏನು ಎತ್ತಿಟ್ಟಿದ್ದೀರೋ ಅದನ್ನು ನಾವು ಸಂಪತ್ತಂತಲೇ ಹೇಳ್ತೀವಿ. ಅದು ಅಷ್ಟೇ ಬೇಕು ಅಂತಿಲ್ಲ. ಸಾಮಾನ್ಯ ಮನುಷ್ಯರಿಗೆ ಇಷ್ಟಿದ್ರೂ ಅದು ಸಂಪತ್ತೇನೆ. ನೀವು ಯಾವಾಗ ಅದನ್ನು ನಿಮ್ಮ ಸಂಪತ್ತು ಅನ್ಕೊತಿರೋ ಅದು ಬೆಳೆಯೋಂಥ ಚಾನ್ಸಸ್ ಜಾಸ್ತಿ ಆಗುತ್ತೆ. ಇಲ್ಲ ನನ್ನ ಹತ್ರ ಏನಿದೆ, ಏನೂ ಇಲ್ಲ, ನನ್ನ ಹತ್ರ ಏನೂ ಇಲ್ಲ ಅಂತ ಹೇಳ್ಕೊಂಡು ಓಡಾಡಿದರೆ ಅದು ಏನೂ ಇಲ್ಲವಾಗೇ ಉಳಿದೋಗುತ್ತೆ. ಅದರಲ್ಲಿ ಯಾವುದೂ ವಸ್ತು ಹೊಸದಾಗಿ ಬಂದು ತುಂಬಿಕೊಳ್ಳಲ್ಲ. ಹಾಗಾಗಿ ಈಗ ನನ್ನ ಹತ್ರ ಒಂದು ವಾಲೆ ಇದೆ, ಇನ್ನು ಮುಂದೆ ನಾನು ತೊಗೊತೀನಿ, ಇನ್ನು ಮುಂದೆ ಅದು ಜಾಸ್ತಿ ಆಗ್ತಾ ಹೋಗುತ್ತೆ ಅನ್ನೋಂಥ ಮನಸ್ಥಿತಿ ನೀವು ಇಟ್ಕೊಂಡ್ರೆ ಆಟೋಮೆಟಿಕ್ಕಾಗಿ ನೋಡಿ, ಅದು ಆ ಪಾಸಿಟಿವ್ ವೈಬ್ ನಿಮ್ಮ ಮನೇಲಿ ಜಾಸ್ತಿಯಾಗಿ ನಿಮ್ಮ ಸಂಪತ್ತು ಜಾಸ್ತಿ ಆಗ್ತಾ ಹೋಗುತ್ತೆ. ಯಾವಾಗಲೂ ನಿಮ್ಮ ಮನಸ್ಸಲ್ಲಿ ನೀವು ಅನ್ಕೋಬೇಕಾಗಿರೋದೇನೆ ಪಾಸಿಟಿವ್ ಮೈಂಡ್ಸೆಟ್. ನಿಮ್ಮ ಮನಸ್ಸೇನೆ ಅರ್ಧ ದೇವರು, ಅರ್ಧ ಲಕ್ಷ್ಮಿ ಅಂದ್ಕೊಳ್ಳಿ. ಅದರಲ್ಲಿ ನೆಗೆಟಿವ್ ಬಂದಾಗ ಏನಾಗುತ್ತೆ, ಇನ್ನು ಅರ್ಧ ಲಕ್ಷ್ಮಿ ಹೊರಗೆ ಹೋಗ್ಬಿಡ್ತಾರೆ. ಅದರಲ್ಲಿ ಇನ್ನೊಂದು ಭಾಗ ಏನು ಅಂದರೆ, ನಿಮ್ಮ ಅಲ್ಮಿರಾದಲ್ಲಿ ನೀವು ಡಂಪ್ ಮಾಡುವಂಥ ಕೆಲವೊಂದು ವಸ್ತುಗಳು ಕೂಡ ಅದರಲ್ಲಿ ಇನ್ಕ್ಲೂಡ್ ಆಗುತ್ತೆ. ಅದು ಏನೇನು ಅಂತ ನೋಡೋದಾದರೆ, ಮೊದಲನೇದಾಗಿ ನಾನೇನು ಹೇಳೋದು ಅಂದರೆ, ಆಲ್ಬಮ್ಸ್ನ ಕೆಲವರು ಅಲ್ಮಿರಾದಲ್ಲಿ ಇಡ್ತಾರೆ. ಆ ಆಲ್ಬಮಲ್ಲಿ ನಾರ್ಮಲ್ ನಿಮ್ಮದೊಂದು ಅಲ್ಮಿರಾ ಇದ್ದರೆ ಅಲ್ಲಿ ಇಟ್ಕೊಳ್ಳಿ, ಇಲ್ಲ ಅಂತ ಹೇಳ್ತಿಲ್ಲ. ಎಲ್ಲಿ ನೀವು ಮೇಯ್ನ್ ಇಂಪಾರ್ಟೆಂಟ್ ಆಗಿರೋಂಥ ವಸ್ತುಗಳಿಡ್ತೀರಾ, ಅಂದರೆ ಕ್ಯಾಶ್ ಇರ್ಬೋದು, ಇದೆಲ್ಲ ಒಂದು ಲಾಕರ್ ಅಂತ ಮಾಡಿ ಒಂದು ಅಲ್ಮಿರಾದಲ್ಲಿ ನೀವೆಲ್ಲಿ ಎತ್ತಿಡ್ತೀರೋ ಆ ಒಂದು ಅಲ್ಮಿರಾದಲ್ಲಿ ಈ ರೀತಿ ವಸ್ತುಗಳನ್ನು ಇಡದೇ ಇರೋ ರೀತಿಯಲ್ಲಿ ನೀವು ಗಮನಿಸಬೇಕಾಗತ್ತೆ. ಫೋಟೋ ಆಲ್ಬಮ್ ಅಂತ ಹೇಳಬೇಕಾದ್ರೆ ಮೇಯ್ನಾಗಿ ತೀರ್ಕೊಂಡಿರೋ ಅಂಥವ್ರದ್ದು ಫೋಟೋಸು ನೀವು ಈ ಅಲ್ಮಿರಾದಲ್ಲಿ ಇಡಲೇಬಾರ್ದು ಅಂತ ನಾನು ಹೇಳ್ತಿಲ್ಲ. ನೀವು ಮೇಯ್ನ್ ಎಲ್ಲಿ ಸಂಪತ್ತು ಇಡ್ತೀರಲ್ಲ ಆ ಒಂದು ಜಾಗದಲ್ಲಿ ನೀವು ಈ ರೀತಿ ಫೋಟೋಸ್ನ ಇಡಬಾರ್ದು. ಅದನ್ನು ನೀವು ಅದಕ್ಕೆ ಅಂತ ಇನ್ನೊಂದು ಜಾಗ ನೀವು ಎತ್ತಿಡ್ಕೋಬೋದು. ಇನ್ನೊಂದು ವಾರ್ಡ್ರೋಬ್ ಏನಾದರೂ ಮನೇಲಿದ್ದರೆ ಅಲ್ಲಿ ನೀವು ಸ್ಟೋರ್ ಮಾಡ್ಕೋಬೋದು, ಅದರಲ್ಲಿ ತೊಂದರೆ ಏನಿಲ್ಲ. ಈ ಮೇಯ್ನ್ ಅಲ್ಮಿರಾದಿಂದ ನೀವು ತೆಗೆದು ಎಲ್ಲರ ಆಲ್ಬಮ್ನ ಆದಷ್ಟು ನೀವು ಬೇರೆ ಜಾಗದಲ್ಲಿ ಶಿಫ್ಟ್ ಮಾಡೋದೇ ಒಳ್ಳೆಯದು. ಇನ್ನು ಎರಡನೇ ವಸ್ತು ಅಂತ ಹೇಳೋದಾದರೆ, ನೀವು ವಾಶ್ ಮಾಡದಿರೋಂಥ ಬಟ್ಟೆಗಳನ್ನ, ಅಂದರೆ ಈಗ ಸಾರಿ ಆಗಿರ್ಬೋದು, ಈಗ ಏನೋ ಒಂದು ಫಂಕ್ಷನ್ ಹೋಗಿ ಬಂದಿರ್ತೀರ, ಅದು ಮತ್ತೆ ಇನ್ನೊಂದು ಫಂಕ್ಷನ್ಗೆ ಯೂಸ್ ಮಾಡೋಣ ಅಂತ ಅಂದ್ಕೊಂಡು ಅಲ್ಮಿರಾದಲ್ಲಿ ವಾಶ್ ಮಾಡ್ದಿರ ಹಾಗೆ ಮಡಚಿಬಿಟ್ಟು ಮೇಯ್ನ್ ಅಲ್ಮಿರಾದಲ್ಲಿ ಇಡುವಂಥ ಚಾನ್ಸಸ್ಸು ಜಾಸ್ತಿ ಬರುತ್ತೆ. ಯಾಕಂದರೆ ಕೆಲವೊಂದು ಸಾರಿಗಳು ಎಕ್ಸ್ಪೆನ್ಸಿವ್ ಇರುತ್ತೆ, ನಾವು ಒಂದೇ ಸರಿ ಹಾಕಿದ ತಕ್ಷಣ ನಾವು ವಾಶ್ ಮಾಡೋಕ್ಕಾಗಲ್ಲ. ಇಲ್ಲ ಬ್ಲೇಸರ್ಸ್ ಆಗಿರ್ಬೋದು, ಎಕ್ಸ್ಪೆನ್ಸಿವ್ ಆಗಿರೋಂಥ ಕ್ಲೋತಿಂಗ್ಸ್ ಆಗಿರ್ಬೋದು, ಅಂಥದ್ದನ್ನೆಲ್ಲ ನಾವು ಒಂದೇ ಸರಿ ವಾಶ್ ಮಾಡೋಕ್ಕಾಗಲ್ಲ. ಸೊ ನಾವೇನು ಮೈಂಡಲ್ಲಿ ಅಂದ್ಕೊಳ್ತೀವಿ, ಒಂದು 2-3 ಟೈಮ್ಸ್ ಯೂಸ್ ಮಾಡಿ ನಾವು ಡ್ರೈ ವಾಶ್ ಮಾಡಿ ಎತ್ತಿಡೋಣ ಅನ್ನೋಂಥ ಪ್ಲ್ಯಾನ್ ಇರುತ್ತೆ. ಈ ಥರ ಬಟ್ಟೆಗಳನ್ನ ನೀವು ಬೇಕಿದ್ರೆ ನೀಟಾಗಿ ಅದನ್ನು ಫೋಲ್ಡ್ ಮಾಡಿ ಬೇರೆ ಅಲ್ಮಿರಾದಲ್ಲಿ ಬೇರೆ ಎಲ್ಲಾದರೂ ಸ್ಟೋರ್ ಮಾಡೋ ಜಾಗದಲ್ಲಿ ನೀವು ಎತ್ತಿಡ್ಬೋದು. ಮೇನ್ ಅಲ್ಮಿರಾದಲ್ಲಿ ಇಡದೇ ಇರೋ ಥರ ನೋಡ್ಕೊಳ್ಳಿ. ಯಾಕೆಂದರೆ ಒಂದು ಸರಿ ನಾವು ಯೂಸ್ ಮಾಡಿದಾಗ ಏನಾಗುತ್ತೆ, ಆ ಒಂದು ನೆಗೆಟಿವ್ ಎನರ್ಜಿ ಆ ಫ್ಯಾಬ್ರಿಕಲ್ಲಿ ಇರುತ್ತೆ. ಲಕ್ಷ್ಮೀ ದೇವಿ ಆ ಬಟ್ಟೆಯಲ್ಲಿ ಇರಲ್ಲ. ನೀವು ಯಾವಾಗ ಬಟ್ಟೆ ವಾಶ್ ಮಾಡಿ ಮತ್ತೆ ಯೂಸ್ ಮಾಡುವಾಗಷ್ಟೇ ಆ ಫ್ರೆಶ್ನೆಸ್ಸು ಹಾಗೆ ಆ ಒಂದು ಪಾಸಿಟಿವ್ ವೈಬ್ ನಮಗೆ ಸಿಗೋದು. ಸೊ ಹಾಗಾಗಿ ಈ ಬಟ್ಟೆಗಳನ್ನ ನಾವು ಈ ಒಂದು ಜಾಗದಲ್ಲಿ ಇಟ್ಟಾದಾಗ ಏನಾಗುತ್ತೆ, ಆ ಒಂದು ನೆಗೆಟಿವ್ ವೈಬ್ಸು ಅಲ್ಲಿ ಸರ್ಕ್ಯುಲೇಟ್ ಆಗುತ್ತೆ. ಸೊ ಹಾಗಾಗಿ ನೀವು ಈ ರೀತಿ ಬಟ್ಟೆಗಳನ್ನು ಬೇರೆ ಜಾಗದಲ್ಲಿ, ಇಲ್ಲ ಸೂಟ್ ಕೇಸ್ ಎಲ್ಲಾದ್ರೂ ನೀವು ಎತ್ತಿಡ್ಕೋಬಹುದು. ಇನ್ನು ನೆಕ್ಸ್ಟ್ ಹೇಳುವಂಥ ವಸ್ತು ಬಂದು ಪಾತ್ರೆಗಳು. ಕೆಲವೊಂದು ಪಾತ್ರೆಗಳು ನಮಗೆ ತುಂಬ ಇಷ್ಟ ಆಗಿರುತ್ತೆ. ನಾನು ಹೇಳ್ತಿರೋದು ಬೆಳ್ಳಿ ಪಾತ್ರೆಗಳಲ್ಲ,
ಸ್ಟೀಲ್ ಪಾತ್ರೆ ಇರ್ಬೋದು, ಇಲ್ಲ ಬೇರೆ ಯಾವುದಾದ್ರೂ ಈ ಫೈಬರ್ದು ಆ ಥರದ್ದೆಲ್ಲ ಇರುತ್ತೆ. ಅದೇನು ಮಾಡಿರ್ತೀವಿ ಅಂದರೆ ಕೆಲವೊಂದು ಸರಿ ಏನಾಗುತ್ತೆ, ನಮಗೆ ಗಿಫ್ಟ್ ಬಂದಿರೋ ತುಂಬ ಚೆನ್ನಾಗಿರುತ್ತೆ ನೋಡೋಕ್ಕೆ. ಆವಾಗ ನಾವೇನು ಮಾಡ್ತೀವಿ, ಅದನ್ನೆಲ್ಲ ನಾವು ಅಲ್ಮಿರಾದಲ್ಲಿ ಸ್ಟೋರ್ ಮಾಡ್ತೀವಿ. ಬೇರೆ ಎಲ್ಲಾದರೂ ಟ್ರೇ ಏನಾದರೂ ಆಗಿಬಿಡುತ್ತೆ ಅಂತ ನಾವು ಏನು ಮಾಡ್ತೀವಿ, ಬೀರು ಒಳಗಡೆ ಇಟ್ಬಿಡ್ತೀವಿ ಅದನ್ನು. ಅದು ಅಲ್ಲೇ ಇದ್ದರೆ ಯಾರಾದರೂ ಬಂದರೆ ಕೊಡೋಣ, ಇಲ್ಲ ಕೆಲವೊಂದು ಸರಿ ನಮಗೆ ಯಾರಿಗೂ ಕೊಡೋಕ್ಕೆ ಮನಸ್ಸಿರಲ್ಲ, ಅದು ಸುಮ್ಮನೆ ನಾವು ಸ್ಟೋರ್ ಮಾಡಿ ಅಲ್ಮಿರಾದಲ್ಲಿ ಇಟ್ಟಿರ್ತೀವಿ. ಆ ರೀತಿ ಮಾಡೋಕ್ಕೆ ಹೋಗಬೇಡಿ. ನೀವು ಕ್ರಾಕರಿ ಎಲ್ಲ ಬೇಕಿದ್ರೆ ಒಂದು ಅಲ್ಮಾರಿ ಇಟ್ಕೊಂಡು ಅಲ್ಲಿ ಇಟ್ಕೊಳ್ಳಿ, ಇಲ್ಲ ಕಿಚನಲ್ಲಿ ಇಟ್ಕೊಳ್ಳಿ, ಇಲ್ಲ ನೀವು ಬೇರೆ ಎಲ್ಲಾದರೂ ಸ್ಟೋರ್ ಮಾಡೋವಂಥ ಜಾಗ ಇದ್ದರೆ ನೀವು ಅಲ್ಲಿ ಇಟ್ಕೋಬಹುದು. ಅಲ್ಮಿರಾ ಒಳಗಡೆ ನೀವು ಈ ಥರ ಪಾತ್ರೆಗಳನ್ನೆಲ್ಲ ನೀವು ಇಡದೇ ಇರೋಂಗೆ ನೋಡ್ಕೊಳ್ಳಿ. ಇನ್ನು ನೆಕ್ಸ್ಟ್ ಹೇಳೋವಂಥದ್ದು ಏನು ಅಂದರೆ, ಈ ಮೊಬೈಲ್ ಫೋನ್ಸು, ಹೊಸ ಮೊಬೈಲ್ ಫೋನ್ ಬಂದಾಗ ಆ ಹಳೆ ಮೊಬೈಲ್ ಫೋನ್ನ ಸ್ವಿಚ್ ಆಫ್ ಮಾಡಿಬಿಟ್ಟು ನೀವು ಅಲ್ಮಿರಾದಲ್ಲಿ ಇಟ್ಬಿಡ್ತಿರ್ತೀರ. ಕೆಲವೊಂದು ವರ್ಕೇ ಆಗಲ್ಲ, ಕೆಲವೊಂದು ಎಕ್ಸ್ಪೆನ್ಸಿವ್ ವಾಚಸ್ ಕೂಡ ಇರುತ್ತೆ. ಸೊ ಎಕ್ಸ್ಪೆನ್ಸಿವ್ ಎಲ್ಲ ನಾರ್ಮಲ್ ವಾಚ್ ಆದರೂ ಸರಿ, ಅದು ವರ್ಕಿಂಗಲ್ಲಿ ಇರಲ್ಲ, ಅದನ್ನು ಕೂಡ ನಾವು ಇದೇ ಅಲ್ಮಿರಾದಲ್ಲಿಟ್ಟು ಲಾಕ್ ಮಾಡಿರ್ತೀವಿ. ಸೊ ಏನಾಗುತ್ತೆ, ವರ್ಕ್ ಆಗದೆ ಇರೋಂಥ ಐಟಮ್ಗಳಿವೆಲ್ಲ, ಇದು ಮುಂದೆ ಓಡ್ತಾ ಇಲ್ಲ, ಇದು ಅಲ್ಲಿ ಸ್ಟಾಪ್ ಆಗಿಬಿಟ್ಟಿದೆ. ಸೊ ಹಾಗಾಗಿ ನಾವೇನು ಮಾಡ್ತಿದ್ದೀವಿ, ನಮ್ಮ ಸಂಪತ್ತನ್ನು ನಾವು ಅಲ್ಲಿ ಸ್ಟಾಪ್ ಮಾಡ್ತಾಯಿದ್ದೀವಿ ಅನ್ನೋವಂಥ ಒಂದು ಉದ್ದೇಶ ಇದರಲ್ಲಿರೋದು. ಸೊ ಹಾಗಾಗಿ ಈ ಥರ ಐಟಮ್ಗಳನ್ನ ಆದಷ್ಟು ನಮ್ಮ ವರ್ಕ್ ಆಗದಿರೋ ವಾಚ್ಗಳನ್ನ ನಾನು ಎಷ್ಟೋ ವೀಡಿಯೋದಲ್ಲಿ ಹೇಳಿದ್ದೀನಿ, ಬ್ಯಾಟ್ರಿ ಹಾಕಿ ವರ್ಕ್ ಮಾಡೋ ಥರ ಇಟ್ಕೊಳ್ಳಿ ಅಂತ. ಅದು ಇಟ್ಕೊಂಡ್ರೂ ಸಹ ಅಲ್ಮಿರಾದಲ್ಲಿ ಇಡಕ್ಕೆ ಹೋಗ್ಬಿಡಿ, ಅದಕ್ಕೆ ಅಂತ ಒಂದು ಸಪ್ರೇಟು ಜಾಗ ನೀವು ನೋಡಿಕೊಂಡು ಅಲ್ಲಿ ಇಟ್ಕೋಬೋದು. ನಾನು ಹೇಳ್ತಿರೋದು ನೀವು ಮೇಯ್ನ್ ನಿಮ್ಮ ಪ್ರಾಪರ್ಟೀಸ್ ಇಡುವಂಥ ಅಲ್ಮಿರಾ ಬಗ್ಗೆ, ಮನೇಲಿರೋ ಎಲ್ಲ ವಾರ್ಡ್ರೋಬ್ ಬಗ್ಗೆ ಅಲ್ಲ. ಮತ್ತು ನಾನು ಕಮೆಂಟಲ್ಲಿ ಕೇಳಬೇಡಿ ನಾವು ಎಲ್ಲೂ ಇಡೋದಿಲ್ಲ ಅಂದರೆ ಎಲ್ಲಿ ತೊಗೊಂಡೋಗಿ ಇಡಬೇಕು ಅಂತ. ನಾನು ಹೇಳ್ತಿರೋದು ಮೇಯ್ನ್ ನಿಮ್ಮ ಲಾಕರ್ ಇರೋವಂಥದ್ದು, ಒಂದು ಅಲ್ಮಿರಾದಲ್ಲಿ ನಾವು ಲಾಕರ್ ಇರುತ್ತೆ, ಆ ಲಾಕರಲ್ಲಿ ನಾವು ಸಂಪತ್ತಿಟ್ಟಿರ್ತೀವಿ, ಆ ರೀತಿ ಇದ್ದರೆ ಆ ಒಂದು ಅಲ್ಮಿರಾದಲ್ಲಿ ನೀವು ಇಡಬಾರ್ದು ಅಂತ ನಾನು ಹೇಳ್ತಿರೋದು. ಸೊ ಆ ಅಲ್ಮಿರಾನ ನಾವು ಯಾವಾಗ್ಲೂ ಒಳ್ಳೆ ಪಾಸಿಟಿವ್ ವೈಬಿಂದ ನಾವು ಅದನ್ನು ತುಂಬಿರೋ ಹಾಗೆ ಯಾವಾಗ್ಲೂ ಗಮನಿಸಬೇಕಾಗತ್ತೆ. ಸೊ ನೀವೇನು ಮಾಡ್ಬೋದು ಅಂದರೆ, ನೀವು ಅಲ್ಮಿರಾದೊಳಗಡೆ ಏಲಕ್ಕಿ ಇಡ್ಬೋದು, ಇಲ್ಲ ಏನಾದರೂ ಸುಗಂಧ ದ್ರವ್ಯಗಳು ಅಂದರೆ ವಾಸನೆ ಒಳ್ಳೊಳ್ಳೆ ವಾಸನೆ ಬಂದ್ರೇ ಲಕ್ಷ್ಮೀ ದೇವಿ ಅಲ್ಲಿರ್ತಾಳೆ. ಕೆಟ್ಟ ಸ್ಮೆಲ್ ಬಂದಾಗ ಏನಾಗುತ್ತೆ, ನೀವು ಬಟ್ಟೆ ಎಲ್ಲ ಯೂಸ್ ಮಾಡೋದಿಟ್ಟಾಗ ಅಫ್ಕೋರ್ಸ್ ನಿಮಗೆ ಸ್ವೆಟ್ ವಾಸನೆ ಬರುತ್ತೆ, ಈ ರೀತಿಯಂಥ ವಾಸನೆಗಳು ಅಲ್ಲಿ ತುಂಬಿಕೊಂಡಿರುತ್ತೆ. ಹಾಗಾಗಿ ಏನಾಗುತ್ತೆ, ಒಂದು ಪಾಸಿಟಿವ್ ವೈಬಲ್ಲಿ ಇರೋದಿಲ್ಲ, ಲಕ್ಷ್ಮೀ ದೇವಿ ಅಲ್ಲಿಂದ ಹೊರಗೆ ಬಂದುಬಿಡ್ತಾಳೆ. ಹಾಗಾಗಿ ಏನು ಮಾಡಬೇಕು ಅಂದರೆ, ನೀವು ಪಚ್ಚ ಕರ್ಪೂರ ಅಂತ ಸಿಗುತ್ತೆ, ಪಚ್ಚೆ ಕರ್ಪೂರ ಇಲ್ಲ ಪಚ್ಚ ಕರ್ಪೂರ ಅಂತ, ನಾರ್ಮಲ್ ಕರ್ಪೂರದ ಶೇಪಲ್ಲಿರಲ್ಲ ಇದು, ಇದಕ್ಕೆ ಪ್ರಾಪರಾಗಿರೋ ಒಂದು ಶೇಪ್ ಬರಲ್ಲ. ಸೊ ಇದನ್ನು ನೋಡಿಕೊಂಡು ನೀವು ಗಂಧಿಗೆ ಅಂಗಡಿಯಲ್ಲಿ ಸಿಕ್ಕಿದರೆ ತೊಗೊಂಡು ಬಂದು ಕೈಯಲ್ಲಿ ಸ್ವಲ್ಪ ಉದುರಿಸ್ಬಿಟ್ಟು ಎಲ್ಲ ಕಡೆ ಹಾಕ್ಬೋದು, ಇಲ್ಲ ಹಾಗೆ ನೀವು ಓಪನ್ ಮಾಡಿಟ್ರೂ ಸ್ಮೆಲ್ ತುಂಬ ಚೆನ್ನಾಗಿ ಬರುತ್ತೆ. ಇಲ್ಲ ಸ್ಮೆಲ್ ಬರುವಂಥದ್ದು ಏನಾದ್ರೂ ಒಂದನ್ನು ನೀವು ಅಲ್ಮಿರಾದಲ್ಲಿ ಸ್ಟೋರ್ ಮಾಡ್ಕೋಬೋದು. ಈ ರೀತಿ ಮಾಡಿದಾಗ ಏನಾಗುತ್ತೆ, ಅಲ್ಲಿ ಒಂದು ಪಾಸಿಟಿವ್ ವೈಬ್ ಜಾಸ್ತಿ ಆಗುತ್ತೆ, ಹಾಗಾಗಿ ನಿಮ್ಮ ಸಂಪತ್ತು ಜಾಸ್ತಿ ಆಗುವಂಥ ಚಾನ್ಸಸ್ ಕೂಡ ಇರುತ್ತೆ. ಸೊ ಈ ಒಂದು ವಸ್ತು, ಈ 4 ವಸ್ತುಗಳನ್ನು ನೀವು ಅಲ್ಮಿರಾಯಿಂದ ರಿಮೂವ್ ಮಾಡಿದರೆ ಆದಷ್ಟು ನಿಮಗೆ ಒಳ್ಳೆ ಪಾಸಿಟಿವ್ ರಿಸಲ್ಟ್ ಸಿಗುತ್ತೆ. ಹಾಗೆ ನೀವು ಈಗ ನಾವೇನೇ ಇಟ್ಟಿದ್ರೂ ಅದು ಖಾಲಿ ಆಗ್ತಾ ಹೋಗುತ್ತೆ ಹೊರತು ಅದು ತುಂಬುವಂಥ ಚಾನ್ಸಸ್ಸು ಕಡಿಮೆನೇ ಆಗಿರುತ್ತೆ. ಹಾಗಾಗಿ ನೀವು ಇದನ್ನೆಲ್ಲ ಗಮನಿಸಬೇಕಾಗುತ್ತೆ. ಇದನ್ನೆಲ್ಲ ಗಮನಿಸಿದ ಮೇಲೆ ನೋಡಿ ಆದಷ್ಟು ನಿಮ್ಮ ಅಲ್ಮಿರಾದಲ್ಲಿ ಸಂಪತ್ತು ತುಂಬಿ ಬರ್ತಾ ಇರುತ್ತೆ. ತುಂಬಿ ಬರೋದಂದರೆ ಒಂದೇ ಸರಿಗೆ ಲಕ್ಷ ತುಂಬ್ಕೊಂಡು ಬಂದುಬಿಡುತ್ತಾ ಅಂತಂದರೆ ಅಲ್ಲ, ನಿಮ್ಮ ಸಂಪಾದನೆಗೆ ತಕ್ಕಂತೆ ಬರುತ್ತೆ. ನೀವು ಏನೋ ದುಡಿದಿರನೇ ಇದೆಲ್ಲ ತುಂಬುತ್ತೆ ಅಂದ್ಕೊಂಡಿದ್ರೆ ಆಗಲ್ಲ. ಇದು ಪ್ರತಿಯೊಂದೂ ನಾವು ಯಾರು ಹಾರ್ಡ್ ವರ್ಕ್ ಮಾಡ್ತಿದ್ದಾರೋ ಅವ್ರಿಗೋಸ್ಕರನೇ, ನಾವು ಕಷ್ಟಪಡ್ತಾ ಇದ್ದೀವಲ್ಲ ಜೀವನಕ್ಕೋಸ್ಕರ, ನಮಗೆ ಮುಂದೆ ಹೋಗುವಂಥ ದಾರಿ ಇದು. ಸೊ ಎಲ್ಲನೂ ಅಲ್ಲೇ ಸ್ಟಕ್ ಆಗ್ತಿರುತ್ತೆ. ನಾವು ಇಷ್ಟೆಲ್ಲ ಸಂಪಾದನೆ ಮಾಡ್ಕೊಂಬರ್ತೀವಿ, ಅದು ಏನು ದುಡಿತಿದ್ವೋ ಅದಕ್ಕೂ ಡಬಲ್ ಖರ್ಚಾಗುವಂಥ ಪರಿಸ್ಥಿತಿ ನಮ್ಮ ಮನೆಗಳಲ್ಲಿ ಬರ್ತಾ ಇರುತ್ತೆ. ಸೊ ಅದಕ್ಕೆ ಏನಕ್ಕೆ ಈ ರೀತಿ ಆಗ್ತಿದೆ ಅಂದರೆ, ಸಣ್ಣ ಪುಟ್ಟ ವಿಷಯಗಳನ್ನು ನಾವು ಗಮನಿಸ್ತಾ ಇಲ್ಲ. ಸೊ ಇನ್ನು ಮುಂದೆ ಈ ರೀತಿ ಆಗದೇ ಇರೋ ಥರ ನೀವು ನೋಡ್ಕೊಳ್ಳಿ. ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ನಮಸ್ಕಾರ.